ಯಾಕೆ ಕಡೆಗಣ್ಣಿಂದ ನೋಡುವೆ ಕೃಷ್ಣ, ಯಾಕೆ ಕಡೆಗಣ್ಣಿಂದ ನೋಡುವೆ ಕೃಷ್ಣ, ಯಾಕೆ ಕಡೆಗಣ್ಣಿಂದ ನೋಡುವೆ ಕೃಷ್ಣ, ನೀ ಕರುಣಾಕರ ನಲ್ಲವೇ, ಯಾಕೆ ಕಡೆ ಗಣ್ಣಿಂದ ನೋಡುವೆ ಕೃಷ್ಣ, ನೀ ಕರುಣಾಕರ ನಲ್ಲವೇ, ಯಾಕೆ ಕಡೆ ಗಣ್ಣಿಂದ ನೋಡುವೆ ಕೃಷ್ಣ, ನೀ ಕರುಣಾಕರ ನಲ್ಲವೇ, ಯಾಕೆ ಕಡೆ ಗಣ್ಣಿಂದ ನೋಡುವೆ ಕೃಷ್ಣ. ಭಕ್ತವತ್ಸಲನಲ್ಲವೇ ಕೃಷ್ಣ, ಕೃಷ್ಣ, ನೀ ಭಕ್ತವತ್ಸಲನಲ್ಲವೇ, ಚಿತ್ಸುಖದಾತ ನೀನಲ್ಲವೇ, ಭಕ್ತವತ್ಸಲನಲ್ಲವೇ ಕೃಷ್ಣ, ಚಿತ್ಸುಖದಾತ ನೀನಲ್ಲವೇ, ಭಕ್ತ ವತ್ಸಲನಲ್ಲವೇ ಕೃಷ್ಣ, ಚಿತ್ಸುಖದಾತ ನೀನಲ್ಲವೇ, ಅತ್ಯಂತ ಅಪರಾಧಿ ನಾನಾದೊಡನಯ್ಯ, ಅತ್ಯಂತ ಅಪರಾಧಿ ನಾನಾದೊಡನಯ್ಯ, ಇತ್ತೀತ ಬಾ ಯನಬಾರದೆ, ಇತ್ತೀತ ಬಾ ಯನಬಾರದೆ ರಂಗ, ಯಾಕೆ ಕಡೆ ಗಣ್ಣಿಂದ ನೋಡುವೆ ಕೃಷ್ಣ. ದೋಷಿಯು ನಾನಾದೊಡೇನಯ್ಯ, ಸರ್ವ ದೋಷರಹಿತ ನೀನಲ್ಲವೇ, ದೋಷಿಯು ನಾನಾದೊಡೇನಯ್ಯ, ಸರ್ವ ದೋಷರಹಿತ ನೀನಲ್ಲವೇ, ಘಾಸಿಯಾತಕ್ಕೆ ಕೃಷ್ಣ ನಂಬಿದೆ ಸಲಹಯ್ಯ, ಘಾಸಿಯಾತಕೋ ಕೃಷ್ಣ ನಂಬಿದೆ ಸಲಹಯ್ಯ, ಘಾಸಿಯಾತಕೋ ಕೃಷ್ಣ ನಂಬಿದೆ ಸಲಹಯ್ಯ, ಶೇಷಶಾಯಿ ಶ್ರೀ ಪುರಂದರ ವಿಠಲ, ಶೇಷಶಾಯಿ ಶ್ರೀ ಪುರಂದರ ವಿಠಲ, ಶೇಷಶಾಯಿ ಶ್ರೀ ಪುರಂದರ ವಿಠಲ, ಶೇಷಶಾಯಿ ಶ್ರೀ ಪುರಂದರ ವಿಠಲ, ಯಾಕೆ ಕಡೆ ಗಣ್ಣಿಂದ ನೋಡುವೆ ಕೃಷ್ಣ.
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು. ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ದಿವ್ಯಚಂದನ ಕುಂಕುಮಾದಿ ವಿಲೇಪನೇನ ವಿರಾಜಿತಂ ಕೌಸ್ತುಭಾಂಗದ ಮೌಕ್ತಿಕಾಭರಣಾದಿಭೂಷಣಭೂಷಿತಂ. ಇಂದು ಭಾಸ್ಕರಲೋಚನಂ ಸುಖದಂ ರಮಾಶ್ರಿತವಕ್ಷಸಂ. ಕೌಶಿಕೇಶ್ವರ ಕೇಶವಂ ಮಮ ವಂಶದೈವತಮಾಶ್ರಯೇ. ಕೌಶಿಕೇಶ್ವರ ಕೇಶವಂ ಮಮ ವಂಶದೈವತಮಾಶ್ರಯೇ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 12ನೇ ಅಧ್ಯಾಯ ಭಕ್ತಿಯೋಗದ ಕೊನೆಯ ಶ್ಲೋಕಗಳನ್ನು ನೋಡುತ್ತಾ, ಇದುವರೆಗೆ ಭಗವಂತನು 12ನೇ ಅಧ್ಯಾಯದಲ್ಲಿ ಭಕ್ತ ಮತ್ತು ಭಕ್ತಿಯ ಲಕ್ಷಣಗಳನ್ನು ಮತ್ತು ಭಕ್ತನ ಮತ್ತು ಭಗವಂತನ ಸಂಬಂಧಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟು, ಎಲ್ಲರೂ ಭಕ್ತರೇ, ಆದರೂ ಜ್ಞಾನಿ ಭಕ್ತರೆಂಬುವರು ನನಗೆ ಅತ್ಯಂತ ಹತ್ತಿರದಲ್ಲಿರುವವರು, ನನ್ನ ಪ್ರತಿನಿಧಿಗಳಂತೆ ಈ ಜಗತ್ತನ್ನು ಬೆಳಗುತ್ತಿರುವವರು, ನನಗಿಂತ ಅವರು ಬೇರೆಯಲ್ಲ, ಅವರಿಗಿಂತ ನಾನು ಬೇರೆಯಲ್ಲ. ಎಲ್ಲಿ ನನ್ನ ಭಕ್ತರು ಹಾಡುತ್ತಾರೆಯೋ, ಯತ್ರ ಭಕ್ತಾಃ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಎಂಬುದಾಗಿ ನಾರದರಿಗೆ ಹೇಳಿದಂತೆ, ಭಗವಂತನು ಭಕ್ತರನ್ನು ಸದಾಕಾಲದಲ್ಲಿಯೂ ಸರ್ವಕಾಲದಲ್ಲಿಯೂ ಪೋಷಿಸುತ್ತಲೇ ಬೆಳಗಿಸುತ್ತಲೇ ಇರುತ್ತಾನೆ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಎಂಬಂತೆ ಎಲ್ಲವನ್ನೂ ವಾಸುದೇವನನ್ನಾಗಿಯೇ ನೋಡುವಂತಹ ಭಾವವನ್ನು ಹೊಂದಿದ ಮಹಾಭಕ್ತನು, ಜ್ಞಾನಿ ಭಕ್ತನು ಭಗವಂತನಿಗೆ ಸಮನಾಗಿಯೇ ಈ ಜಗತ್ತಿನಲ್ಲಿ ಕಾಲಕಾಲದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅನಾದಿ ಕಾಲದಿಂದಲೂ ಭಗವಂತನನ್ನು ಉಳಿಸಿರುವುದು, ಬೆಳೆಸಿರುವುದು ಭಕ್ತನೇ. ಆದರೂ ಭಕ್ತಿಯ ಮಹಿಮೆಗಳನ್ನು ತೋರಿಸುವುದಕ್ಕಾಗಿ ಪರಮಾತ್ಮನ ಭಕ್ತಿಯನ್ನು ಮಾಡುವಂತಹ, ವಿಶೇಷವಾಗಿ ಜ್ಞಾನಿ ಭಕ್ತರಾಗಿ ಬದುಕುವಂತಹ, ತಾತ್ಕಾಲಿಕವಾದ ಜೀವನವನ್ನು ಹೊಂದಿರುವಂತಹ ಮಹನೀಯರುಗಳು ಕಾಲಕಾಲಕ್ಕೆ, ಶತಮಾನಕ್ಕೆ, ಸಹಸ್ರಮಾನಕ್ಕೆ ತಕ್ಕಂತೆ ಉದ್ಭವಿಸುತ್ತಲೇ ಇರುತ್ತಾರೆ. ಅಂತಹವರು ಅನಾಥೋ ದೈವರಕ್ಷಕಃ ಎಂಬ ಬಿರುದಿಗಿಂತಲೂ ಸನಾಥೋ ದೈವರಕ್ಷಕಃ ಎಂಬ ಮಾತನ್ನು ಸಾರ್ಥಕಪಡಿಸುತ್ತಾ, ವಾಸುದೇವ ಸರ್ವಮಿತಿ ಎಂಬಂತೆ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ ಎಂಬ ಭಗವಂತನ ವಾಕ್ಯವನ್ನು, ಭೀಷ್ಮರು ನುಡಿದ ವಾಕ್ಯವನ್ನು ಸತ್ಯವನ್ನಾಗಿಸುತ್ತಾ, ಎಲ್ಲಿ ಎಲ್ಲಿ ಯಾವ ಯಾವ ವ್ಯಕ್ತಿಗಳಲ್ಲಿ ಕೊಂಚವಾದರೂ ವಿಶೇಷ ಎದ್ದು ಕಾಣುತ್ತದೆಯೋ, ಪ್ರತಿಭೆ ಎದ್ದು ಕಾಣುತ್ತದೆಯೋ, ಅಲ್ಲೆಲ್ಲ ನನ್ನ ಅಂಶವಿದೆ ಎಂದು ತಿಳಿದುಕೋ ಎಂದು ಭಗವಂತನು ಗೀತೆಯ ಮೊದಲ ಅಧ್ಯಾಯಗಳಲ್ಲಿ ತಿಳಿಸಿದಂತೆ, ಭಕ್ತರು ಎಂದೆಂದು ಭಗವಂತನನ್ನು, ಅವನ ಸಾನ್ನಿಧ್ಯವನ್ನು, ಸಾಮೀಪ್ಯವನ್ನು, ಸಾಯುಜ್ಯವನ್ನು ಕೊಡಿಸಿಕೊಡತಕ್ಕವರಂತಾಗಿ ಈ ಜಗತ್ತನ್ನೇ ಅನಾದಿ ಕಾಲದಿಂದಲೂ ಉದ್ಧರಿಸುತ್ತಾ ಬಂದಿದ್ದಾರೆ. ಅಂತಹ ಭಕ್ತರ ಭಕ್ತಿಯ ಮಹಿಮೆಯನ್ನು ಮತ್ತು ಭಕ್ತನ ಲಕ್ಷಣಗಳನ್ನು
ಭಗವಂತನು ಇದುವರೆಗೂ ಪೂರ್ಣವಾಗಿ ತಿಳಿಸಿಕೊಟ್ಟು ಒಬ್ಬ ಭಕ್ತನು ಹೇಗೆ ಜೀವನ ನಡೆಸುತ್ತಾನೆ, ಎಲ್ಲರಿಗಿಂತ ಭಿನ್ನನಾಗಿರುತ್ತಾನೆ ಮತ್ತು ಅವನ ಗುರಿ, ಅವನ ಧ್ಯೇಯ, ಜೀವನೋದ್ದೇಶಗಳು, ಜೀವನೋಪಾಯಗಳು ಹೇಗೆ ಭಗವಂತನನ್ನೇ ಸುತ್ತಿಕೊಂಡು ಭಗವಂತನ ಹತ್ತಿರದಲ್ಲಿಯೇ ಇದ್ದುಕೊಂಡು ಭಗವಂತನ ಸ್ಮರಣೆಯನ್ನೇ ಸರ್ವರಿಗೂ ಕೊಡಿಸುತ್ತಾ ಭಗವಂತನ ಪ್ರತಿನಿಧಿಯಂತೆ ಈ ಜಗತ್ತನ್ನು ಸೂರ್ಯನೋಪಾದಿಯಲ್ಲಿ ಬೆಳಗುತ್ತಿರುತ್ತಾರೆ ಎಂಬುದನ್ನು ವರ್ಣಿಸಿದ ಪರಮಾತ್ಮನು ಅಂತಹ ಭಕ್ತನಾಗುವುದಕ್ಕೆ ಇರುವ 4 ಹಂತಗಳನ್ನು, ಸೋಪಾನಗಳನ್ನು, ಮಜಲುಗಳನ್ನು, ಸ್ತರಗಳನ್ನು ವಿವರಿಸುತ್ತಾ ಭಕ್ತಿಯೋಗದ ಕೊನೆಯಲ್ಲಿ ಭಕ್ತನ ಗುಣಲಕ್ಷಣಗಳನ್ನು ಕೊಂಡಾಡುತ್ತಾ, ಅವನು ಹೇಳಿರುವ ಅಷ್ಟೊಂದು ಲಕ್ಷಣಗಳು ಎಲ್ಲರಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಇರುತ್ತದೆ ಎಂಬುದಾಗಿ ಅರ್ಥವಲ್ಲ. ಒಂದು ಗುಣವಿದ್ದರೂ ಭಗವಂತನು ಆ ಗುಣವನ್ನು ಮೆಚ್ಚುತ್ತಾನೆ. ಏಕೆಂದರೆ ಅವನ ಭಕ್ತರನ್ನು ಕಂಡರೆ ಅವನಿಗೆ ಪರಮಭಕ್ತ ವಾತ್ಸಲ್ಯ ಎಂದೆಂದೂ ಸದಾಕಾಲವೂ ಇದ್ದೇ ಇರುತ್ತದೆ. ಅವನು ಭಕ್ತ ಪರಾಧೀನನೆಂಬ ಬಿರುದನ್ನು ತೆಗೆದುಕೊಂಡಿದ್ದಾನೆ. ಅಂತಹ ಪರಮಾತ್ಮನು ಮಾತ್ರವಲ್ಲ, ಭಗವಂತನು ಮಾತ್ರವಲ್ಲ, ಸಕಲ 33 ಕೋಟಿ ದೇವತಾದಿಗಳು ಅವರವರ ಭಕ್ತರನ್ನು ಸದಾಕಾಲದಲ್ಲಿಯೂ ಅವರ ಪ್ರಾಣ ಜೀವಕ್ಕಿಂತಲೂ ಹೆಚ್ಚಾಗಿ ಕಾಪಾಡುತ್ತಲೇ ಬಂದಿದ್ದಾರೆ ಎಂಬ ತತ್ವ ದರ್ಶನವನ್ನು ಭಾರತದಾದ್ಯಂತ ನಾವು ಕಾಣುತ್ತಾ ಬಂದಿದ್ದೇವೆ. ಇಂತಹ ಮಹಾಭಕ್ತರ ಲಕ್ಷಣಗಳಿಂದಲೇ ಭಗವಂತನೂ ಉಳಿದುಕೊಂಡಿರುವನು, ಜೀವದೇವವೆಂಬ ಆ ಭಗವತ್ ತತ್ವವೂ ಉಳಿದುಕೊಂಡಿರುವುದು ಎಂಬುದನ್ನು ಮನಗಂಡು ಪರಮಾತ್ಮನು ಹೇಳುವಂತಹ ಈ ಅನೇಕ ಲಕ್ಷಣಗಳನ್ನು ಒಂದೊಂದಾಗಿ ನಾವು ತಿಳಿದುಕೊಳ್ಳಬೇಕು. ಅದ್ವೇಷ್ಟ ಸರ್ವಭೂತಾನಾಂ. ನಿಜ ಭಕ್ತ, ಜ್ಞಾನಿ ಭಕ್ತನಿಗೆ ಎಲ್ಲ ಭೂತಗಳು ಭೂತಗಳಾಗಿ ಕಾಣಿಸುವುದಿಲ್ಲ. ಆ ಭೂತಗಳ ಗುಣಗಳು ಅವರಿಗೆ ಗಮನಕ್ಕೆ ಬರುವುದಿಲ್ಲ. ಏನು ಬರುವುದೆಂದರೆ ಆ ಭೂತದಲ್ಲಿಯೂ ಪ್ರತಿ ಭೂತದಲ್ಲಿಯೂ ಪರಮಾತ್ಮನೇ ಆವಿರ್ಭವಿಸಿದ್ದಾನೆ, ಪರಮಾತ್ಮನೇ ಎಲ್ಲವನ್ನೂ ನಡೆಸಿಕೊಂಡು ಹೋಗುತ್ತಿದ್ದಾನೆ ಎಂಬ ಭಗವಂತ ಭಾವವನ್ನು ಸದಾಕಾಲದಲ್ಲಿಯೂ ಎಲ್ಲ ಭೂತಗಳಲ್ಲಿಯೂ ನೋಡುವಂತಹ ಪರಮ ಕಾರುಣ್ಯವನ್ನು ಹೊಂದಿರುವಂತಹ ಅದ್ವೇಷ್ಟ, ಯಾವ ಒಂದು ಜೀವವನ್ನು ದ್ವೇಷಿಸದೆ, ಸರ್ವಭೂತಾನಾಂ, ಎಲ್ಲ ಭೂತಗಳನ್ನು ದ್ವೇಷ ಮಾಡದೆ ಭಗವಂತನ ಅಂಶವೆಂಬುದಾಗಿಯೇ ತಿಳಿದು ಭಗವಂತನ ಮಕ್ಕಳಾಗಿ ಬಂದಿರುವರೆಂಬುದನ್ನು ಅರಿತು ನಡೆದುಕೊಳ್ಳುವಂತಹವನು. ಅಂತಹವನು ಮೈತ್ರ ಕರುಣಯೇವಚ, ಮೈತ್ರವನ್ನಾಗಲಿ ಕರುಣೆಯನ್ನಾಗಲಿ ಭಗವಂತನೊಡನೆ ಸಂಪರ್ಕವನ್ನು ಹೊಂದುತ್ತಾನೆಯೇ ಹೊರತು ಆ ಒಂದು ಭೂತದೊಡನೆ ಅಥವಾ ಜೀವದೊಡನೆ ಯಾವ ಸಂಪರ್ಕವನ್ನು ಹೊಂದಬೇಕೆಂಬ ಮೋಹವನ್ನು ಇಟ್ಟುಕೊಂಡಿರುವುದಿಲ್ಲ. ನಿರ್ಮಮೋ ನಿರಹಂಕಾರ. ಆದುದರಿಂದಲೇ ಅವನಲ್ಲಿ ಭಗವಂತನಿರುವವರೆಗೂ, ಜೀವ ಇರುವವರೆಗೂ ಆ ಒಂದು ದೇಹವನ್ನು ಭಗವಂತನ ಸ್ವರೂಪವೆಂಬುದಾಗಿಯೇ ಪರಿಗಣಿಸುತ್ತಾ ನೋಡುತ್ತಿದ್ದವನು ಆ ದೇಹದಿಂದ ಜೀವವಾಗಲಿ ಭಗವಂತನಾಗಲಿ ಇಲ್ಲದೆ ಹೋದಾಗ, ಬಿಟ್ಟು ಹೊರಟು ಹೋದಾಗ ಅದನ್ನು ಶವದಂತೆಯೇ ನೋಡುವಂತಹ ಜ್ಞಾನವುಳ್ಳವನು, ಅಂತಹ ಸಮಬುದ್ಧಿ ಸಮಚಿತ್ತಗಳನ್ನು ಹೊಂದಿರುವಂಥವನು, ನಿರ್ಮಮಃ, ತನ್ನದು ಎಂಬುದಾಗಿ ಪರಿಗಣಿಸದೇ ಇರುವವನು, ನಿರಹಂಕಾರ, ತನ್ನಲ್ಲಿಯೂ ಅಂತಹ ಅಹಂಕಾರವು ಇಲ್ಲವೆಂಬುದಾಗಿ ಪ್ರಚುರಪಡಿಸುತ್ತಾ ತನ್ನ ಜೀವನೋಪಾಯವನ್ನು ನಡೆಸುವಂತಹ ಸಮ ದುಃಖ ಸುಖ ಕ್ಷಮೀ, ಸುಖದಲ್ಲಿಯಾಗಲಿ ಅಂತಹ ಜೀವವನ್ನು ಹೊಂದಿರುವಾಗ ಆಗಲಿ ಅಥವಾ ಅಂತಹ ಜೀವವನ್ನು ಕಳೆದುಕೊಂಡಾಗಲಿ ದುಃಖಿಸುವುದಿಲ್ಲ. ಅದರ ಬದಲು ಯಾವಾಗಲೂ ಕ್ಷಮೆ ಎಂಬ ಗುಣವನ್ನು ಪ್ರಾಕೃತಿಕವಾದ ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ, ಜೀವಗಳ ಮೇಲೆ ತೋರಿಸುತ್ತಲೇ ಇರುತ್ತಾನೆ. ಅಂತ ಮಹನೀಯನು ಯಾವನು ಸರ್ವ ಪ್ರಾಣಿಗಳನ್ನು ದ್ವೇಷಿಸುವುದಿಲ್ಲವೋ, ಮಿತ್ರ ಭಾವದಿಂದ ನೋಡುತ್ತಿರುವನೋ ಮತ್ತು ಕರುಣೆಯುಳ್ಳವನೋ, ಅಹಂಕಾರ ಮಮಕಾರಗಳೇ ಇಲ್ಲದವನೋ, ಸುಖ ದುಃಖಗಳಲ್ಲಿ ಎಲ್ಲ ಭೂತಗಳನ್ನು ಸಮನಾಗಿ ಕಾಣುವವನೋ, ತನ್ನ ಸುಖ ದುಃಖಗಳನ್ನೆಯೂ ಸಮನಾಗಿ ಎಣಿಸುವವನೋ,
ಸರ್ವದಾ ಸದಾ ಆನಂದ ಕಾಲದಲ್ಲಿ ಆನಂದಮಯನಾಗಿರುವಂತಹ ಪರಮಾತ್ಮನಲ್ಲಿ ಲೀನವಾಗಿ ಇರುವಂಥವನೋ ತಲ್ಲೀನವಾಗಿರುವನೋ ಅಂತಹ ಭಕ್ತನು ಯೋಗಿಯೋ ಯಥಾತ್ಮನೋ ದೃಢನಿಶ್ಚಯನೋ ಆಗಿ ನನ್ನ ಬಳಿಯಲ್ಲಿಯೇ ಇರುತ್ತಾನೆ. ನಾನು ಅವನಿಗೆ ಸದಾ ದರ್ಶನವನ್ನು ಕೊಡುತ್ತಲೇ ಇರುತ್ತೇನೆ. ನನ್ನ ಮತ್ತು ಅಂತಹ ಜ್ಞಾನಿ ಭಕ್ತನ ಒಡನಾಟಗಳು ಸದಾಕಾಲವೂ ಎಲ್ಲ ಮನುಷ್ಯರ ಮಧ್ಯದಲ್ಲಿರುವಂತಹ ಭಾವ ಸಂಬಂಧ ಮತ್ತು ಭಕ್ತಿ ಸಂಬಂಧಗಳಿಂದ ಕೂಡಿರುವಂತೆಯೇ ನಡೆಯುತ್ತದೆ. ಅದನ್ನು ನೀನು ಇಹ ಲೋಕದಲ್ಲಿಯೂ ನೋಡಬಹುದು, ಪರಲೋಕದಲ್ಲಿಯೂ ನೋಡಬಹುದು ಎಂಬುದಾಗಿ ಪರಮಾತ್ಮನು ಎಲ್ಲ ದೇವತಾದಿಗಳಿಗೂ ಅನ್ವಯವಾಗುವಂತಹ ಭಕ್ತಿಯ ಲಕ್ಷಣಗಳನ್ನು ಹೇಳುತ್ತಲಿದ್ದಾನೆ. ಭಕ್ತರು ಯಾವುದನ್ನು ಬೇಡಿದರೂ ಕೊಡುವಂತಹ ಪರಮಾತ್ಮನು ಆಯಾಯ ದೇವತೆಗಳು ಅವರವರ ಭಕ್ತರಿಗೆ ಎಲ್ಲವನ್ನೂ ಕೊಡುವ ಮೂಲಕ ಸದಾ ಅಂತಹ ಭಕ್ತರನ್ನು ಕಾಪಾಡುವ ಮೂಲಕ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಸದಾಕಾಲವೂ ತಮ್ಮ ಕೀರ್ತಿಯನ್ನು ಬೆಳೆಸಿಕೊಳ್ಳುವಂತಹ ನೂರಾರು ಸಾವಿರಾರು ದೇವತೆಗಳನ್ನು ನಾವು ಕಾಣುತ್ತಾ ಬಂದಿದ್ದೇವೆ. ಅಂತಹ ದೇವತೆಗಳಿಗೂ ದೇವನಾಗಿರುವಂತಹ ಭಗವಂತನು ಪರಮಾತ್ಮನು ಮೂಲ ಸ್ವರೂಪದಲ್ಲಿ ಎಲ್ಲ ದೇವತೆಗಳನ್ನು ಸಲಹುತ್ತಾ ಪ್ರತಿಯೊಬ್ಬನೂ, ಪ್ರತಿಯೊಂದು ಜೀವಿಯು, ಪ್ರತಿಯೊಬ್ಬ ದೇವತೆಯು ನನ್ನ ಅಂಶವೇ ಎಂಬುದಾಗಿ ಸಾರುತ್ತಾ ಪರಮಾತ್ಮನು ವಾಸುದೇವ ಸರ್ವಮಿತಿ ಎಂಬ ಮಹಾತತ್ವವನ್ನು ಉಪದೇಶಿಸಿ ಮತ್ತೆ ಭಕ್ತನ ಲಕ್ಷಣಗಳನ್ನು ಗುಣಗಾನ ಮಾಡುತ್ತಾ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸ ಮೇ ಪ್ರಿಯ ಎಂಬುದಾಗಿ ಎಲ್ಲ ಅಂತಹ ಜ್ಞಾನಿ ಭಕ್ತರು ನನಗೆ ಅತ್ಯಂತ ಪ್ರಿಯರು. ಪರಮಾತ್ಮನಿಗೂ ಪ್ರೀತಿ ಎಂಬುದಿದೆ. ಪರಮಾತ್ಮನು ದ್ವೇಷವನ್ನು ಹೊಂದದೇ ಇದ್ದರೂ ಪ್ರೀತಿಸರೇ ಇದ್ದಾಗ ಅಂತಹವನು ಭಕ್ತನೆನಿಸಿಕೊಳ್ಳುವುದಿಲ್ಲ. ಭಕ್ತನೆನಿಸಿಕೊಳ್ಳಬೇಕಾದರೆ ಅಂತಹವನನ್ನು ಪರಮಾತ್ಮನು ಗುರುತಿಸುತ್ತಾನೆ, ಜಗತ್ತಿಗೂ ತೋರಿಸುತ್ತಾನೆ. ಹೀಗೆ ಭಕ್ತ ಭಗವಂತನ ಸಂಬಂಧವನ್ನೇ ಹೊಂದಿರದಂತಹ ಸಾವಿರಾರು ಸಾವಿರಾರು ಕೋಟಿ ಕೋಟಿ ಜನಗಳಲ್ಲಿ ಅತ್ಯಂತ ನಿಕಟನಾಗಿರುವಂತಹ ಭಕ್ತನನ್ನು ಪರಮಾತ್ಮನೇ ಜಗತ್ತಿಗೆ ಆಗಾಗ ತೋರಿಸುತ್ತಾ ತನ್ನ ಅಸ್ತಿತ್ವವನ್ನು, ಭಕ್ತನ ಲಕ್ಷಣಗಳನ್ನು ವಿವರಿಸುತ್ತಾನೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಹರ್ಷ ಮರ್ಷ ಭಯೋದ್ವೇಗೈ ಮುಕ್ತೋ ಮುಕ್ತಃ ಯಹ ಸ ಚ ಮೇ ಪ್ರಿಯ. ಹರ್ಷಾಮರ್ಷ ಭಯೋದ್ವೇಗೈ ಅಂತಹ ಭಕ್ತನಿಗೆ ಭಯವಾಗಲಿ ಯಾವುದೇ ರೀತಿಯ ಉದ್ವೇಗವಾಗಲಿ ಇರುವುದಿಲ್ಲ. ಹರ್ಷಾಮರ್ಷ ಎಲ್ಲ ಹರ್ಷದ ಸಮಯದಲ್ಲಿ ಆಗಲಿ ದುಃಖದ ಸಮಯದಲ್ಲಿ ಆಗಲಿ ಸ್ಥಿತಪ್ರಜ್ಞನಂತೆ ಸಮಚಿತ್ತನಾಗಿ ವರ್ತಿಸುವಂಥವನು ನನ್ನ ಜ್ಞಾನಿ ಭಕ್ತನು ಎಂಬುದಾಗಿ ಪರಮಾತ್ಮನು ಅಂತಹ ಭಕ್ತನು ನನಗೆ ಅತ್ಯಂತ ಪ್ರಿಯನು ಎಂಬುದಾಗಿ ನುಡಿಯುತ್ತಾನೆ. ನಮಗೆ ಒಂದು ಸನ್ನಿವೇಶವನ್ನು ಜ್ಞಾಪಿಸಿಕೊಳ್ಳಬಹುದು. ಶಿವಾಜಿ ಮಹಾರಾಜರು ರಾಜ್ಯವನ್ನು ಆಳುವುದಕ್ಕೆ ಮೊದಲು ಇತರ ದೇಶೀಯರು ರಾಜ್ಯವನ್ನಾಳುತ್ತಿದ್ದ ಸಮಯದಲ್ಲಿ ಸಂತ ತುಕಾರಾಮ್ ಎಂಬ ಮಹಾಭಕ್ತನೊಬ್ಬನು ತನ್ನ ಭಕ್ತರುಗಳಿಗೆ, ಪರಮಾತ್ಮನ ವಿಠ್ಠಲನ ಭಕ್ತರುಗಳಿಗೆ ಅಭಯವನ್ನು ಕೊಟ್ಟು ಇತರೆ ದೇಶೀಯ ಸೈನಿಕರುಗಳು ಬಂದಾಗ್ಯೂ ಯಾರೂ ಯಾವ ತೊಂದರೆಯನ್ನು ಯಾರಿಗೂ ಮಾಡುವುದಿಲ್ಲ, ವಿಠ್ಠಲನ ಆವರಣದಲ್ಲಿ ಯಾವ ಅನಾಹುತಗಳು ನಡೆಯುವುದಿಲ್ಲ, ನೀವುಗಳೆಲ್ಲ ನಿರ್ಭಯವಾಗಿ ಭಜನೆಯಲ್ಲಿ ಪಾಲ್ಗೊಳ್ಳಬಹುದು ಎಂಬುದಾಗಿ ಅಭಯವನ್ನು ಕೊಟ್ಟು ಆ ಒಂದು ಸನ್ನಿವೇಶವನ್ನು ಮಹಾಭಕ್ತನಾದ ಜ್ಞಾನಿ ಭಕ್ತನಾದ ತುಕಾರಾಮನು ದಾಟಿಸುತ್ತಾನೆ. ಅಂತಹ ಜ್ಞಾನಿ ಭಕ್ತನ ಲಕ್ಷಣವನ್ನು ಪರಮಾತ್ಮನು ಭಯವೂ ಉದ್ವೇಗವೂ ಇಲ್ಲದೇ ಇರುವಂತೆ ನಡೆದುಕೊಳ್ಳುವಂತಹ ಮಹಾಭಕ್ತನ ಲಕ್ಷಣಗಳನ್ನು ವರ್ಣಿಸುತ್ತಾ ಇದ್ದಾನೆ. ಸಂತ ತುಕಾರಾಮರು ಮಹಾಭಕ್ತರೆಂಬುದಾಗಿ ಭಗವಂತನೇ ಆಶೀರ್ವಾದವನ್ನು ಕೊಟ್ಟ ನೂರಾರು ಕಥೆಗಳು ನಮ್ಮಲ್ಲಿ ಹೇರಳವಾಗಿ ದೊರಕುತ್ತದೆ.
ಇಂತಹ ಸನ್ನಿವೇಶಗಳಲ್ಲೂ ಭಗವದ್ಭಕ್ತಿ ಎಂಬುದು ಯಾವ ರೀತಿ ಕಾರ್ಯ ಮಾಡುತ್ತದೆ ಎಂಬುದನ್ನು ನಿದರ್ಶನವನ್ನಾಗಿಸಲು ಸಂತ ಮೀರ ಆಗಲಿ, ಕನಕದಾಸರಾಗಲಿ, ಪುರಂದರದಾಸರಾಗಲಿ, ನೂರಾರು ಭಕ್ತರುಗಳಾಗಲಿ, ಆಯಾಯ ಸಮಕಾಲೀನರಾಗಲಿ, ಬೇರೆ ಬೇರೆ ಕಾಲದಲ್ಲಿ ಬಂದವರಾಗಲಿ, ಜ್ಞಾನಿ ಭಕ್ತರು ಭಗವಂತನಿಗೆ ಅತ್ಯಂತ ಪ್ರಿಯರು ಎಂಬುದನ್ನು ಇಲ್ಲಿ ಹೇಳುತ್ತಾ ಬಂದಿದ್ದಾನೆ ಪರಮಾತ್ಮನು. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಅಂತಹ ಮಹಾಭಕ್ತನು ಯಾವ ನನ್ನ ಅಂತರಂಗವನ್ನು ಪ್ರವೇಶಿಸುತ್ತಿರುತ್ತಾನೆಯೋ ಅಂತಹವನು ಇಂತಹ ವಿಶೇಷವಾದ ಗುಣಗಳನ್ನು ಹೊಂದಿಕೊಂಡು ಈ ಒಂದು ಇಹಲೋಕದಲ್ಲಿಯೇ ಸರ್ವರಿಗೂ ಕಾಣಸಿಗುತ್ತಾನೆ. ಅಂತಹ ಭಕ್ತನನ್ನು ನೋಡಿದ ಮೇಲೆ ನನ್ನನ್ನು ನೋಡುವುದು ಕಷ್ಟವೇನಾಗುವುದಿಲ್ಲ. ನಾನು ಎಲ್ಲರಿಗೂ ತಕ್ಷಣವೇ ಕಾಣಿಸಿಕೊಳ್ಳುತ್ತೇನೆ. ಆದರೆ ಭಕ್ತನ ಮೂಲಕವ ಹೊರತು ನಾನು ಅನ್ಯಥಾ ಈ ಜಗತ್ತಿನಲ್ಲಿ ಪ್ರಕಟವಾಗುವುದಿಲ್ಲ. ನನ್ನನ್ನು ನಾನು ತೋರಗೊಳ್ಳುವುದಿಲ್ಲ. ಯಾರಿಗೂ ನನ್ನ ಅಸ್ತಿತ್ವವು ತಿಳಿಯುವುದಿಲ್ಲ. ಆ ರೀತಿಯೇ ನಾನು ಇರುವವನಾದ್ದರಿಂದ ನನ್ನನ್ನು ನೋಡಬೇಕೆಂದು ಬಯಸಿದಾತನು ನಿಜ ದೃಢ ಭಕ್ತನ ಸಂಘದಲ್ಲಿ, ಸತ್ಸಂಗದಲ್ಲಿ ಇರುವಾಗಲೆಲ್ಲ ನನ್ನ ಅಸ್ತಿತ್ವದ ಅರಿವು ಅವನಿಗೆ ಉಂಟಾಗುವಂತಹ ನೂರಾರು ಸೂಚನೆಗಳನ್ನು ನಾನು ಕೊಡುತ್ತಲೇ ಇರುತ್ತೇನೆ ಎಂಬ ಮಾತುಗಳನ್ನು ಪರಮಾತ್ಮನು ಪುನರುಚ್ಚರಿಸುತ್ತಾ, ಯಾವ ನನ್ನ ಭಕ್ತನು ಅಪೇಕ್ಷಾ ಶೂನ್ಯನೋ, ಅವನಿಗೆ ಯಾವುದೂ ಇಹದಲ್ಲಿಯಾಗಲಿ ಪರದಲ್ಲಿಯಾಗಲಿ ಬೇಕೆಂಬುದಾಗಿ ಭಗವಂತನನ್ನು ಅವನು ಪ್ರೀತಿಸುವುದಿಲ್ಲ. ಭಗವಂತನ ಪ್ರಾರ್ಥನೆಯನ್ನು ಮಾಡುವುದಿಲ್ಲ. ಪೂಜೆ ಜಪ ತಪಾದಿಗಳನ್ನು ನಾಮಸ್ಮರಣೆಗಳನ್ನು ಮಾಡುವುದಿಲ್ಲ. ಅವನು ಮಾಡುವುದೆಲ್ಲವೂ ಅವನಿಂದ ಹೊರತಾಗಿ ತಾನು ಇರಲಾರೆ. ಅರಕ್ಷಣವೂ ಅವನ ಮನಸ್ಸು ಬುದ್ಧಿಗಳು ಇರಲಾರದು. ಅನ್ಯಥಾ ಯಾವುದನ್ನು ಸ್ಮರಿಸಲಾಗರದು ಎಂಬ ಒಂದು ಭಾವದಿಂದ ಅವನು ಬದುಕುತ್ತಿರುತ್ತಾನೆ. ಅಂತಹವನು ಅನಪೇಕ್ಷನಾಗಿಯೇ ಇರುತ್ತಾನೆ, ಶುಚಿಯಾಗಿಯೂ ಇರುತ್ತಾನೆ, ಸಮರ್ಥನೂ ಆಗಿರುತ್ತಾನೆ. ಕಠಿಣ ಸಂದರ್ಭಗಳಲ್ಲಿಯೂ ಅಪಾಯದ ಸನ್ನಿವೇಶಗಳಲ್ಲಿಯೂ ಅದರಿಂದ ಹೊರಗೆ ಬರುವ ಮಾರ್ಗಗಳನ್ನು ತಿಳಿದವನಾಗಿರುತ್ತಾನೆ. ಉದಾಸೀನನಾಗಿರುತ್ತಾನೆ. ಯಾವ ಒಂದು ಲೌಕಿಕ ವಿಷಯಗಳಲ್ಲಿಯೂ ಆಸಕ್ತಿಯನ್ನು ಹೊಂದದೇ ಇರುವುದಕ್ಕೆ ಉದಾಸೀನನಾಗಿರುತ್ತಾನೆ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ, ವ್ಯಥೆಯೇ ಇಲ್ಲದವನಾಗಿರುತ್ತಾನೆ. ಅವರಿಗೆ ಭೂತ ಭವಿಷ್ಯತ್ ವರ್ತಮಾನಗಳೆಲ್ಲವೂ ಏಕಸಮನಾಗಿರುವಂತಹ ಸಂದರ್ಭದಲ್ಲಿ ವ್ಯಥೆ ಹೇಗೆ ಉಂಟಾಗುತ್ತದೆ? ಕಳೆದು ಹೋಯಿತು, ಮುಂದೆ ಬರುವುದು ಬಂದೇ ಬರುತ್ತದೆ. ಈಗಿರುವುದು ತಾನು ಸದಾ ಕಾಲದಲ್ಲಿಯೂ ಭಗವತ್ ಚಿಂತನೆಯಲ್ಲಿರುವುದರಿಂದ ಆನಂದಮಯವಾಗಿಯೇ ಇದೆ. ಹಾಗಾಗಿ ಅಂತಹ ಮಹಾಭಕ್ತನು ಸರ್ವಕರ್ಮ ಪರಿತ್ಯಾಗಿಯೂ ಸದಾಕಾಲದಲ್ಲಿಯೂ ಆಗಿರುತ್ತಾನೆ. ಕರ್ಮ ಪರಿತ್ಯಾಗ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಾರದು. ಕರ್ಮ ಫಲ ಪರಿತ್ಯಾಗ ಎಂಬುದಾಗಿ ತಿಳಿದುಕೊಳ್ಳಬೇಕು. ನಿಜ ಭಕ್ತನು ಯಾವಾಗಲೂ ಕರ್ಮವನ್ನು ಮಾಡುವವನೇ ಆಗಿರುತ್ತಾನೆ. ಅವನು ಕರ್ಮರಹಿತನಾಗಿ ಇರಲು ಸಾಧ್ಯವೇ ಇಲ್ಲ. ಅವನಿಗೆ ಕರ್ಮಗಳು ಭಗವತ್ ಸಂಬಂಧವಾದದ್ದೇ ಹೊರತು ತನ್ನ ಸ್ವಂತಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ, ತನ್ನ ಆತ್ಮ ಉದ್ಧಾರಕ್ಕಾಗಿ ಯಾವುದೇ ಕರ್ಮಗಳನ್ನು ಮಾಡುವುದರಲ್ಲಿ ತಲ್ಲೀನನಾಗುವುದಿಲ್ಲ. ಭಗವದ್ಭಕ್ತನಾದವನು ಭಗವಂತನನ್ನು ಸರ್ವದಾ ಕಾಲದಲ್ಲಿಯೂ ತನ್ನ ಹೃದಯ ಮಂದಿರದಲ್ಲಿ ಕುಳ್ಳಿರಿಸಿಕೊಂಡು ತನ್ನ ದೇಹವನ್ನೇ ಭಗವದಾಲಯದಂತೆ ನೋಡಿಕೊಳ್ಳುತ್ತಾ ಸದಾ ಭಕ್ತಿ ಮಾಡುತ್ತಾ ಇರುವಂಥ ಮಹಾಜ್ಞಾನಿ ಭಕ್ತನಾಗಿ ಈ ಜಗತ್ತಿನಲ್ಲಿ ಎಲ್ಲರಿಗೂ ಕಾಣಿಸಿಕೊಳ್ಳುತ್ತಾನೆ. ಅವನಿಗೆ ಬೇಕಾದಂತಹ ನಿದ್ರೆ, ಹಸಿವು, ಆಹಾರಗಳು ಅವನಿಗೆ ಬೇಡವಾಗಿರುತ್ತದೆ. ಅದೇ ಲಕ್ಷಣಗಳು ಭಗವಂತನಲ್ಲಿ ಅವನು ತಲ್ಲೀನನಾಗಿರುವುದಕ್ಕೆ ಜಗತ್ತಿನಲ್ಲಿ ಎಲ್ಲೆಡೆ ಆ ಜ್ಞಾನಿ ಭಕ್ತರುಗಳಲ್ಲಿ ನಾವು ಕಾಣಬಹುದು ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.